ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಭಾಗಿ. ಸ್ನೇಹಿತರೆ, ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ. CCTVಯಲ್ಲಿ ಸೆರೆಯಾದಂಥ ದೃಶ್ಯ ಇದು. ಈ ಒಂದು ದೃಶ್ಯವನ್ನು ಗಮನಿಸ್ತಾ ಇದ್ದರೆ ಎಂಥವರಿಗೂ ಕೂಡ ಈ ರೀತಿಯಾದಂತಹ ಒಂದು ಆಕ್ಸಿಡೆಂಟ್ ಆಗಿದೆಯಾ ಅನ್ನೋ ಒಂದು ಭಯ ಕೂಡ ಹುಟ್ಟಿಕೊಂಡು ಬಿಡುತ್ತೆ. ಒಂದು ಸಣ್ಣ ತಪ್ಪಿನಿಂದ ಒಂದು ಪ್ರಾಣವೂ ಕೂಡ ಹೋಗಿ ಬಿಡುತ್ತೆ. ಸೊ ಈ ರೀತಿಯಾದಂಥ ಘಟನೆಗಳು ಸಾಕಷ್ಟು ನಡೀತಾ ಇದ್ದಾವೆ. ಆದರೂ ಕೂಡ ಇದನ್ನು ಯಾಕೆ ಇಷ್ಟೊಂದು ಹೈಲೈಟ್ ಮಾಡ್ತಾ ಇದ್ದೀರಿ ಅಂತ ನಿಮ್ಮ ಪ್ರಶ್ನೆ ಅಂಥದ್ದೆಲ್ಲವೂ ಕೂಡ ಇರಬಹುದೇನೋ. ಆದರೆ ಇಲ್ಲಿ ನಾವು ಮುಖ್ಯವಾದಂತಹ ಅಥವಾ ಮುಖ್ಯವಾಗಿ ಗಮನಿಸಲೇಬೇಕಾದಂತಹ ಕೆಲವೊಂದಿಷ್ಟು ಅಂಶಗಳಿದ್ದಾವೆ. ನಾವು ಮಾಡುವಂತಹ ಒಂದು ಸಣ್ಣ ತಪ್ಪಿದೆಯಲ್ಲ, ಆ ಒಂದು ಸಣ್ಣ ತಪ್ಪಿನಿಂದ ಪ್ರಾಣವೇ ಹೋಗುವಂತಹ ಸಾಧ್ಯತೆ ಇರುತ್ತೆ. ಅಸಲಿಗೆ ಈ ಘಟನೆ ಏನಾಗಿದೆ ನಾನು ನಿಮಗೆ ಒಂದಿಷ್ಟು ಸಂಕ್ಷಿಪ್ತವಾಗಿ ತಿಳಿಸಿಬಿಡ್ತೀನಿ. ಅದಾದ ಬಳಿಕ ಘಟನೆಯ ಸವಿವರವನ್ನು ಗಮನಿಸ್ತಾ ಹೋಗೋಣ. ಅಂದ ಹಾಗೆ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಈ ಘಟನೆ ನಡೆದಿರ್ತಕ್ಕಂಥದ್ದು ಏನು ಎಂಬುದನ್ನು ಒಂದಿಷ್ಟು ಗಮನಿಸೋದಾದರೆ, ಉತ್ತರ ಪ್ರದೇಶದ ರಾಂಪುರದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಆ ಕಡೆಯಿಂದ ಒಂದು ಲಾರಿ ಬರ್ತಾ ಇರುತ್ತೆ, ಟ್ರಕ್ ತುಂಬಿಕೊಂಡು ಬರ್ತಾ ಇರುತ್ತೆ. ಈ ಕಡೆ ಬುಲೋರೋ ಗಾಡಿ ಏನಿದೆ ಅದು ಕ್ರಾಸ್ ಮಾಡಬೇಕಾದಂಥ ಸಂದರ್ಭ, ಕ್ರಾಸ್ ಮಾಡಬೇಕಾಗಿರುತ್ತೆ. ಒಂದು ಸ್ವಲ್ಪ ಏನಾದರೂ ವೇಟ್ ಮಾಡಿದರೆ ಖಂಡಿತವಾಗಿಯೂ ಇಂಥ ಘಟನೆ ನಡೀತಾ ಇರಲಿಲ್ಲ ಅಂತ ಕಾಣಿಸುತ್ತೆ. ಬುಲೋರೋ ಕ್ರಾಸ್ ಮಾಡಬೇಕು ಅಂತ ಮುಂದೆ ಬರ್ತಾ ಇರ್ತಾನೆ. ಅದೇ ರೀತಿಯಾಗಿ ಸಹಜವಾಗಿ ಆ ಲಾರಿ ಏನಿದೆ ಅದು ಮುಂದೆ ಅವನು ಸಹಜವಾಗಿ ಬರ್ತಾ ಇರ್ತಾನೆ. ಇನ್ನೇನು ಬುಲೋರೋ ನಾನು ಪಾಸ್ ಆಗಿಬಿಡ್ತೀನಿ ಅನ್ನೋ ರೀತಿಯಲ್ಲಿ ಒಂದು ಬಂಡ ಧೈರ್ಯ ಅಂತಲೇ ಹೇಳ್ಬೋದು. ಬಂಡ ಧೈರ್ಯವನ್ನು ಮಾಡೋದಕ್ಕೆ ಮುಂದಾಗ್ತಾನೆ. ಆದರೆ ಆತ ಪಾಸು ಕೂಡ ಆಗೋದಿಲ್ಲ ಮತ್ತು ಅವನಿಗೆ ಮುಂದೆ ಮೂವ್ ಆಗಿರೋ ಕಾರಣದಿಂದಾಗಿ ಎದುರುಗಡೆ ಆ ಕಡೆಯಿಂದ ಬರ್ತಾ ಇರುವಂಥ ಲಾರಿ ಡ್ರೈವರ್ಗೆ ಭಯ ಆರಂಭವಾಗಿ ಬಿಡುತ್ತೆ. ಇನ್ನೇನು ಈ ಗಾಡಿಗೆ ಟಚ್ ಮಾಡಿಬಿಡ್ತೀನಿ ಅನ್ನೋ ಕಾರಣಕ್ಕೆ ಆತ ಕಟ್ ಆಗಬಹುದು ಅನ್ನೋ ರೀತಿಯಲ್ಲಿ ಆ ಒಂದು ಕ್ರಾಸ್ ಇರುತ್ತಲ್ವ, ಆ ಒಂದು ಕ್ರಾಸ್ಗೆ ಕಟ್ಟನ್ನು ಮಾಡೋದಕ್ಕೆ ಹೋಗ್ತಾನೆ. ಆದರೆ ಅಲ್ಲಿ ಆಗಿದ್ದೇ ವಿಪರ್ಯಾಸ ಆಗಿಬಿಡುತ್ತೆ. ಏನಾಗ್ಬಿಡುತ್ತೆ ಅಂದರೆ, ಆ ಒಂದು ರಸ್ತೆ ಪಕ್ಕದಲ್ಲಿರುವಂಥ ಡಿವೈಡರ್ ಏನಿದೆ, ಡಿವೈಡರ್ಗೆ ಮುಂದಿನ ಭಾಗ, ಗಾಲಿಯ ಭಾಗ ಏನಿದೆ ತಾಕಿಬಿಡುತ್ತೆ. ತಾಕಿದ ನಂತರ ಒಂದು ಲೋಡ್ ಗಾಡಿ ಆಗಿರೋದ್ರಿಂದ, ಮೇವು ತುಂಬಿಕೊಂಡು ಹೋಗುವಂಥ ಒಂದು ಟ್ರಕ್ ಆಗಿರೋದ್ರಿಂದ ಅದು ಏನಾಗಿಬಿಡುತ್ತೆ, ಬ್ಯಾಲೆನ್ಸ್ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಪಕ್ಕದಲ್ಲೇ ಹೋಗ್ತಾ ಇರುವಂಥ ಒಂದು ಬುಲೋರೋ ಏನಿದೆ, ಬುಲೋರದ ಮೇಲೆ ಬಿದ್ದು ಬಿಡುತ್ತೆ. ಸೊ ಬುಲೋರ ಮೇಲೆ ಬೀಳ್ತಾ ಇದ್ದ ಹಾಗೆ ಬುಲೋರೋ ಅಪ್ಪಚ್ಚಿ ಆಗಿ ಹೋಗಿಬಿಡುತ್ತೆ. ಮೇವು ತುಂಬಿಕೊಂಡಿರುವಂಥದ್ದು ಅಥವಾ ತುಂಬ ಭಾರವಾದ ವಾಹನ ಆಗಿರೋದ್ರಿಂದ ಬುಲೋರ ಮೇಲೆ ಬೀಳ್ತಾ ಇದ್ದ ಹಾಗೆ ಅಪ್ಪಚ್ಚಿಯಾಗಿ ಸ್ಥಳದಲ್ಲಿಯೇ ಒಂದು ಸವಾರ ಏನಿದ್ದಾನೆ ಅಥವಾ ಆ ಡ್ರೈವರ್ ಸಾವನ್ನಪ್ಪಿ ಬಿಡುತ್ತಾನೆ. ಅದೆಷ್ಟು ಅಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ಈ ಘಟನೆಯ ಸವಿವರವನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಉತ್ತರ ಪ್ರದೇಶದ ರಾಂಪುರದಲ್ಲಿ ಈ ಒಂದು ಭೀಕರ ಘಟನೆ ನಡೆದಿರ್ತಕ್ಕಂಥದ್ದು. ಒಟ್ಟು ತುಂಬಿದಂಥ ಟ್ರಕ್ ಪಲ್ಟಿಯಾಗಿ ವಾಹನವೊಂದು ಕೆಳಗೆ ಸಿಲುಕಿ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿ ಬಿಡುತ್ತಾನೆ. ಈ ಘಟನೆ ನಡೆದಿರ್ತಕ್ಕಂಥದ್ದು ಭಾನುವಾರ ಗಂಜ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಪಹಾಡಿ ಗೇಟ್ ಅನ್ನುವಂಥದ್ದು ಆ ಒಂದು ಸರ್ಕಲ್ ಏನು ನೀವು ಗಮನಿಸ್ತಾ ಇದ್ರಿ ಆಗಲೇ, ಆ ಒಂದು ಸರ್ಕಲ್ ಏನಿದೆಯಲ್ಲ ಅದು ಪಹಾಡಿ ಗೇಟ್ ಅಂತ ಗುರುತಿಸಲಾಗ್ತಾ ಇರುವಂಥದ್ದು. ಆ ಒಂದು ಗೇಟಿನ ಬಳಿ ಓವರ್ಲೋಡ್ ಟ್ರಕ್ ರಸ್ತೆ ವಿಭಜನೆಗೆ ಡಿಕ್ಕಿ ಹೊಡೆಯುತ್ತೆ, ಅಂದರೆ ಡಿವೈಡರ್ಗೆ ಡಿಕ್ಕಿ ಹೊಡೆಯುತ್ತೆ. ನಂತರ ಸಮತೋಲನ ಕಳೆದುಕೊಂಡು ಬಿಡುತ್ತೆ. ಅದಾದ ಬಳಿಕ ಪಕ್ಕದಲ್ಲೇ ಚಲಿಸುತ್ತಿದ್ದ ಅಥವಾ ಅದರ ಪಕ್ಕದಲ್ಲೇ ಬರ್ತಾ ಇರುವಂಥ ಬುಲೋರ ಮೇಲೆ ಸಹಜವಾಗಿ ಬಿದ್ದು ಬಿಡುತ್ತೆ. ಆ ಒಂದು ಪರಿಣಾಮದಿಂದ ಈ ಆಘಾತಕಾರಿ ಘಟನೆ ನಡೆದು ಬಿಡುತ್ತೆ. ಅಪಘಾತದಲ್ಲಿ ಸಾವನ್ನಪ್ಪಿರ್ತಕ್ಕಂಥ ಕಾರಿನಲ್ಲಿದ್ದಂಥ ಅಥವಾ ಬುಲೋರದಲ್ಲಿರುವಂಥ ವ್ಯಕ್ತಿಯನ್ನು ಗಂಜ್ ಪೊಲೀಸ್ ಠಾಣಾ ಪ್ರದೇಶದ ನಿವಾಸಿ ಫಿರಾಸತ್ ಎಂದು ಗುರುತಿಸಲಾಗ್ತಾ ಇದೆ. ಇನ್ನು ಈ ಒಂದು ಅಪಘಾತದ ಮಾಹಿತಿ ತಿಳಿತಾ ಇದ್ದಾಗೆ ಸಂಬಂಧಪಟ್ಟ ಪೊಲೀಸರು ಸ್ಥಳಕ್ಕೆ ಕೂಡ ಬರ್ತಾರೆ. JCB ಬಳಸಿ ವಾಹನವನ್ನು ಅಥವಾ ಅವಶೇಷಗಳನ್ನು ತೆಗೆಯುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಮೃತದೇಹವನ್ನು ಕೂಡ ಹೊರ ತೆಗೆಯೋದಕ್ಕೆ ಮುಂದಾಗಿರ್ತಾರೆ. ಒಟ್ಟು ಆ ಒಂದು ಕ್ರೇನ್ಗಳಾಗಿರ್ಬೋದು, JCBಗಳಾಗಿರ್ಬೋದು, ಏನೇನೆಲ್ಲ ಬಳಕೆ ಮಾಡೋದಕ್ಕೆ ಸಾಧ್ಯನೋ ಅದೆಲ್ಲವನ್ನು ಕೂಡ ಬಳಕೆ ಮಾಡಿಕೊಂಡು ಲಾರಿ ಕೆಳಗಡೆ ಸಿಲುಕಿಕೊಂಡಿರ್ತಕ್ಕಂತಹ ಒಂದು ಬುಲೋರೋವನ್ನು ತೆಗೆಯೋದಕ್ಕೆ ಮುಂದಾಗ್ತಾರೆ. ಸ್ಥಳದಲ್ಲೇ ಆ ಒಂದು ವ್ಯಕ್ತಿ ಸಾವನ್ನಪ್ಪಿರೋದ್ರಿಂದ ಸಹಜವಾಗಿ ಸಾವಿನ ಬಳಿಕ ಏನೇನೆಲ್ಲ ಪ್ರೊಸೆಸ್ಗಳಾಗಬೇಕು ಅದೆಲ್ಲವೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಮುಂದೆ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾದಂಥ ಒಂದು ಆಘಾತಕಾರಿ ಘಟನೆ ಆಗಿರ್ತಕ್ಕಂಥದ್ದು. ಇದು CCTVಯಲ್ಲಿ ಸೆರೆಯಾಗಿದೆ. ಕೇವಲ ಉತ್ತರ ಪ್ರದೇಶದಲ್ಲಿ ಅಷ್ಟೇ ಅಲ್ಲದೆ ದೇಶದಾದ್ಯಂತ ಈ ಒಂದು ವಿಡಿಯೋ ಶೇರ್ ಆಗ್ತಾ ಇದೆ. ಸಾಕಷ್ಟು ಜನ ಅಯ್ಯೋ ಪಾಪ ಅಂತ ಹೇಳ್ತಾ ಇದ್ದಾರೆ. ಒಂದಿಷ್ಟು ಅವಸರವೇ ಅಪಘಾತಕ್ಕೆ ಕಾರಣ ಅನ್ನೋದಿದೆಯಲ್ಲ, ಅದು ಅಕ್ಷರಶಃ ಸತ್ಯ ಅನ್ನೋ ರೀತಿಯಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಈ ಒಂದು ವಿಡಿಯೋನ ಅಥವಾ ಈ ಒಂದು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ನಾನು ಯಾಕೆ ಮುಂದಾದೆ ಅಂತಂದರೆ, ಸಹಜವಾಗಿ ಪ್ರತಿಯೊಬ್ಬರು ಕೂಡ ವಾಹನವನ್ನು ಚಲಾಯಿಸ್ತೀವಿ. ನಾವು ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ವಾಹನಗಳಾಗಿರ್ಬೋದು, ದೈತ್ಯ ವಾಹನಗಳಾಗಿರ್ಬೋದು. ಸೊ ನಮಗೆ ಇಲ್ಲೊಂದು ಏನು ಮನಸ್ಥಿತಿ ಇರುತ್ತೆ ಅಂದರೆ, ನಾವು ಸೇಫಾಗಿ ಹೋಗ್ಬಿಡ್ತೀವಿ ಅಥವಾ ನಾವು ಪಾರ್ ಆಗಿಬಿಡ್ತೀವಿ ಅನ್ನೋ ಒಂದಿಷ್ಟು ಬಂಡು ಧೈರ್ಯ ಅಂತ ನಾವು ಕರಿತೀವಿ. ಆ ಧೈರ್ಯವನ್ನು ಮಾಡಿದಂಥ ಸಂದರ್ಭದಲ್ಲಿ ಇಂತಹ ಘಟನೆ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ನಿಧಾನವೇ ಪ್ರಧಾನ ಅನ್ನೋದು ಮಾತಿದೆ. ನಿಧಾನವಾಗಿ ಯಾವ ವ್ಯಕ್ತಿ
ವಾಹನವನ್ನು ಚಾಲಿಸ್ತಾನೆ ಅಥವಾ ವಾಹನವನ್ನು ಓಡಿಸ್ತಾನೆ, ಆ ವ್ಯಕ್ತಿ ಖಂಡಿತವಾಗಿಯೂ ಈ ರೀತಿಯಾದಂಥ ಘಟನೆಗಳಿಂದ ಒಂದಿಷ್ಟು ಸೇಫ್ ಇರ್ಬೋದು. ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಅಂತಂದಾಗ ನಿಧಾನವಾಗಿ ಹೋಗ್ತಾ ಇರುವಂಥ ವ್ಯಕ್ತಿಗೂ ಈ ರೀತಿಯಾದಂಥ ಘಟನೆಗಳು ಆಗಬಹುದು. ಈ ರೀತಿಯಾಗಿ ಕಂಡು ಕೂಡ ಅಥವಾ ಆ ಕಡೆಯಿಂದ ಎದುರುಗಡೆ ವಾಹನ ಬರ್ತಾ ಇದೆ ಅಥವಾ ಇಲ್ಲೇನೋ ಒಂದು ಸ್ವಲ್ಪ ಟ್ರಾಫಿಕ್ ಇದೆ, ಅದೆಲ್ಲವೂ ಕೂಡ ನಮ್ಮ ಗಮನಕ್ಕೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಅವಸರವನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಘಟನೆಗಳು ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ವಾಹನ ಸವಾರರಿಗೆ ನಾನು ಹೇಳೋದು ಅಥವಾ ಪ್ರತಿಯೊಬ್ಬ ವಾಹನ ಸವಾರರಿಗೂ ಕೂಡ ಒಂದು ಸೂಚನೆ ನೀಡೋದು ಏನು ಅಂತಂದರೆ, ನಿಮ್ಮನ್ನೇ ನಂಬಿಕೊಂಡಿರ್ತಕ್ಕಂಥ ನಿಮ್ಮ ಕುಟುಂಬ ಇದೆ, ನಿಮ್ಮನ್ನೇ ನಂಬಿಕೊಂಡಿರ್ತಕ್ಕಂಥ ಒಂದು ಫ್ಯಾಮಿಲಿ ಅಂತ ಏನು ಹೇಳ್ತೀವಿ. ಸೊ ನಿಮ್ಮ ಮೇಲೆ ಸಾಕಷ್ಟು ನಿಮ್ಮ ಕುಟುಂಬದವರು ಗೌರವ ಇಟ್ಕೊಂಡಿರ್ತಾರೆ, ಅದೇನೋ ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳಿರುತ್ತೆ. ಸೊ ಅಮೂಲ್ಯವಾದಂಥ ಜೀವನ ಇದು. ಸಹಜವಾಗಿ ಎಲ್ಲರೂ ಕೂಡ ಇದನ್ನು ಕಾಪಾಡಿಕೊಳ್ಬೇಕು ಅಥವಾ ಇದನ್ನು ಉಳಿಸ್ಕೊಳ್ಬೇಕು, ನಾನು ಜೀವನದಲ್ಲಿ ಏನೋ ಒಂದು ಮಾಡಬೇಕು, ಅಚೀವ್ಮೆಂಟ್ ಅಂತ ಗುರಿಯನ್ನು ಇಟ್ಕೊಂಡಿರ್ತಾರೆ. ಆದರೆ ಈ ರೀತಿಯಾದಂಥ ಕೆಟ್ಟ ಸಂದರ್ಭಗಳು ಎದುರಾದಾಗ ಆ ಒಂದು ಎಲ್ಲವೂ ಕೂಡ ನುಚ್ಚು ನೂರಾಗಿ ಬಿಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ನಂಬಿರ್ತಕ್ಕಂಥ ಕುಟುಂಬಕ್ಕೂ ಮೋಸ ಆಗುವ ಸಾಧ್ಯತೆ ಇರುತ್ತೆ. ನೀವೇ ಮನೆಗೆ ದುಡಿದು ಹಾಕುವಂಥ ವ್ಯಕ್ತಿ ಕೂಡ ಆಗಿರ್ತೀರಿ. ಸೊ ಈ ರೀತಿಯಾದಂಥದ್ದು ಯಾಕೆಂತಂದರೆ ಸಹಜವಾಗಿ ಮನುಷ್ಯನಾಗಿ ಹುಟ್ಟಿದವನ ಮೇಲೆ ಸಾಕಷ್ಟು ಭರವಸೆ, ಅದರಲ್ಲೂ ಕೂಡ ವಿಶೇಷವಾಗಿ ಗಂಡು ಮಕ್ಕಳಿಗೆ ತಮ್ಮದೇ ಆದಂಥ ಜವಾಬ್ದಾರಿ ತುಂಬಾ ಇದ್ದು ಬಿಡುತ್ತೆ. ತಾವು ತಮಗಾಗಿ ಬದುಕುವುದಕ್ಕಿಂತ ಕುಟುಂಬಕ್ಕಾಗಿ ಬದುಕೋದೇ ಹೆಚ್ಚಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅಮಾನವೀಯ ಘಟನೆಗಳು ನಡೆದಾಗ ನಿಮ್ಮನ್ನು ನಂಬಿರ್ತಕ್ಕಂಥ ಕುಟುಂಬಕ್ಕೆ ಸಾಕಷ್ಟು ಹಾನಿಯಾಗುತ್ತೆ. ಹಾಗಾಗಿ ವಾಹನವನ್ನು ಚಲಾವಣೆ ಮಾಡಬೇಕಾದ್ರೆ ನಾನು ಆರಂಭದಲ್ಲೂ ಕೂಡ ಹೇಳ್ತಾ ಇದ್ದೆ, ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ, ಎಚ್ಚರಿಕೆಯಿಂದ ವಾಹನವನ್ನು ಓಡಿಸಿ. ಈ ಹೆಲ್ಮೆಟ್ಗಳನ್ನು ಧರಿಸ್ಕೊಳ್ಳಿ, ಸೀಟ್ ಬೆಲ್ಟ್ಗಳನ್ನು ಹಾಕ್ಕೊಳ್ಳಿ. ಸೊ ವಾಹನ ಸುರಕ್ಷತೆಗಾಗಿ, ನಿಮ್ಮ ಸುರಕ್ಷತೆಗಾಗಿ ಅಥವಾ ನಿಮ್ಮ ಜೀವಕ್ಕಾಗಿ ಏನೆಲ್ಲ ಸೇಫರ್ ಝೋನ್ ಅಥವಾ ವಾಹನದಲ್ಲಿ ಏನೇನೆಲ್ಲ ಲಭ್ಯವಿರುತ್ತವೋ ಅದನ್ನೆಲ್ಲವನ್ನು ಕೂಡ ಬಳಸ್ಕೊಂಡು ಬಿಡಿ. ಯಾವುದೋ ಪೊಲೀಸ್ ವಿಚಾರಕ್ಕೆ ಅಥವಾ ಇನ್ಯಾರೋ ವಿಚಾರಕ್ಕೆ ಅವುಗಳನ್ನೆಲ್ಲವನ್ನು ಕೂಡ ಧರಿಸ್ಕೊಳ್ಳೋದಿದೆಯಲ್ಲ, ನಿಜಕ್ಕೂ ಅಪರಾಧ ಸರಿ. ಅದು ಹೆಚ್ಚು ಕಡಿಮೆ ಏನಾದರೂ ಆದರೆ ಅಥವಾ ಈಗ ಸಹಜವಾಗಿ ನಾವೆಲ್ಲ ಈ ಬೈಕ್ ಸವಾರರನ್ನ ಗಮನಿಸಿದಾಗೆ ಪೊಲೀಸ್ ಇರುವ ಕಡೆಗೆ ಮಾತ್ರ ಹೆಲ್ಮೆಟ್ಗಳನ್ನು ಹಾಕೊಳ್ತಾರೆ, ಅದಾದ ಬಳಿಕ ಹೆಲ್ಮೆಟ್ಗಳನ್ನ ತೆಗೆದು ಬಿಡ್ತಾರೆ. ಇಂತಹದ್ದು ಮಾಡೋದ್ರಿಂದ ಇದರಿಂದ ಪೊಲೀಸರಿಗೆ ಏನು ಸಮಸ್ಯೆ ಆಗೋದಿಲ್ಲ, ಹೋದರೆ ನಿಮ್ಮ ಜೀವ ಹೋಗಿರುತ್ತೆ, ನಿಮ್ಮ ಕುಟುಂಬಕ್ಕೆ ನಷ್ಟ ಆಗುತ್ತೆ. ಸೊ ಹಾಗಾಗಿ ಕೇವಲ ಪೊಲೀಸರು ಅಥವಾ ರೂಲ್ಸ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಅವುಗಳನ್ನೆಲ್ಲ ವೇರ್ ಮಾಡಬೇಡಿ. ದಯವಿಟ್ಟು ನಿಮ್ಮ ಜೀವನದ ಸುರಕ್ಷತೆಗಾಗಿ ಏನೇನೆಲ್ಲ ನೀವು ಮಾಡೋದಕ್ಕೆ ಸಾಧ್ಯನೋ ಅದನ್ನೆಲ್ಲವನ್ನು ಕೂಡ ಮಾಡಿಕೊಳ್ಳಿ. ಸೊ ಇಂತಹ ಘಟನೆ ಆಗಿರ್ತಕ್ಕಂಥದ್ದು ಇದೊಂದು ಮನ ಕಲಕುವ ಘಟನೆ ಅಂತಲೇ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ಆ ಒಂದು ವಾಹನದ ಮೇಲೆ ಉತ್ತರ ಪ್ರದೇಶ ಗೌರ್ಮೆಂಟ್ ಅನ್ನೋ ಒಂದು ಹೆಸರು ಕೂಡ ಇದೆ. ಅದರ ಕುರಿತಾಗಿಯೂ ಕೂಡ ಒಂದಿಷ್ಟು ತನಿಖೆ ಅಂಥದ್ದೆಲ್ಲವೂ ಕೂಡ ಆಗಬೇಕಾಗತ್ತೆ. ಸರ್ಕಾರಿ ವಾಹನ ಅದು. ಸರ್ಕಾರಿ ವಾಹನವನ್ನು ಆ ವ್ಯಕ್ತಿ ಬಳಸ್ಕೊಳ್ಳೋದಾದ್ರೂ ಏಕೆ, ಈಗಾಗಲೇ ಮಾಹಿತಿಯ ಪ್ರಕಾರ ಆ ವ್ಯಕ್ತಿ ಯಾವುದೇ ರೀತಿಯಾಗಿ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಅನ್ನೋ ರೀತಿಯಾಗಿ ಮಾಹಿತಿ ಲಭ್ಯವಾಗಿದೆ. ಅದು ಕೂಡ ಒಂದಿಷ್ಟು ತನಿಖೆ ಅಂಥದ್ದೆಲ್ಲವೂ ಕೂಡ ಆಗಬೇಕಾಗುತ್ತೆ. ಗಾಡಿ ಎಲ್ಲಿದು, ಅದನ್ನು ಯಾರು ಇವ್ರ ಕೈಗೆ ಕೊಟ್ಟರು, ಸೊ ಯಾಕೆ ಕೊಟ್ಟರು, ಈ ಎಲ್ಲವೂ ಕೂಡ ಒಂದಿಷ್ಟು ತನಿಖೆ ಅಂಥದ್ದೆಲ್ಲವೂ ಕೂಡ ಆಗಬೇಕಾಗುತ್ತೆ. ಇದು ಬುಲೆರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹಂಚ್ಕೊಳ್ತಾ ಇರುವಂಥ ಮಾಹಿತಿ. ಸರ್ಕಾರಿ ವಾಹನ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ, ಉತ್ತರ ಪ್ರದೇಶ ಸರ್ಕಾರ ಅನ್ನೋ ರೀತಿ ಕಾಣಿಸ್ತಾ ಇರುವಂಥದ್ದು. ಈ ಕುರಿತಾಗಿಯೂ ಕೂಡ ಪೊಲೀಸರು ದೂರು ಕೂಡ ದಾಖಲಿಸಿಕೊಂಡಿದ್ದಾರೆ. ಇದಕ್ಕೆ ಪ್ರಾಥಮಿಕ ಹಂತದಲ್ಲಿ ಈಗ ಒಂದು ವ್ಯಕ್ತಿ ಸಾವನ್ನಪ್ಪಿರೋದ್ರಿಂದ ಪ್ರಾಥಮಿಕ ಹಂತದಲ್ಲಿ ಏನೇನೆಲ್ಲ ತನಿಖೆಗಳಾಗಬೇಕು ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿ ಬಿಟ್ಟಿದ್ದಾರೆ. ಇಂತಹದ್ದೊಂದು ಕೆಟ್ಟ ದುರಂತ ನಮ್ಮ ದೇಶದಲ್ಲಿ ಆಗಿರ್ತಕ್ಕಂಥದ್ದು ಒಂದು ವಿಷಯವನ್ನ ನಿಮ್ಮ ಮುಂದೆ ಹಂಚಿಕೊಳ್ಬೇಕು ಅಂತ ಅನಿಸ್ತು. ಹಾಗಾಗಿ ಈ ಒಂದು ಪ್ರಕರಣವನ್ನ ಅಥವಾ ಈ ಒಂದು ವಿಷಯವನ್ನ ನಿಮ್ಮ ಒಟ್ಟಿಗೆ ಹಂಚಿಕೊಂಡಿದ್ದೀನಿ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಮಾಹಿತಿ ತಲುಪಲಿ. ಅವರು ಕೂಡ ವಾಹನಗಳನ್ನು ಓಡಿಸ್ತಾ ಇರ್ತಾರೆ, ಎಚ್ಚೆತ್ತುಕೊಳ್ಳಿ. ಸೊ ಆ ಕಾರಣದಿಂದಾಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.